ತುಂಬ ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ. ಕ್ರಿಯೇಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡುವಾಗ ಅನ್ಲಿಸ್ಟೆಡ್ ಸೆಲೆಕ್ಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ಮೇಲೆ ಅವರಿಗೆ ಪಬ್ಲಿಕ್ ಯಾವ ಥರ ಮಾಡಬೇಕಂತ ಗೊತ್ತಿರಲ್ಲ, ಅಥವಾ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಆದರೆ ಅವರಿಗೆ ಮೊದಲು ಅನ್ಲಿಸ್ಟೆಡ್ ಮಾಡಿ ಆಮೇಲೆ ಪಬ್ಲಿಷ್ ಮಾಡಬೇಕಂತನೂ ಗೊತ್ತಿರಲ್ಲ. ಡೈರೆಕ್ಟ್ ಏನು ಮಾಡ್ತಾರೆ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಅದು ಆಟೋಮೆಟಿಕ್ ಪಬ್ಲಿಷ್ ಆಗಿಬಿಡುತ್ತೆ. ಅದನ್ನು ಯಾವ ಥರ ಅನ್ಲಿಸ್ಟೆಡ್ ಮಾಡಬೇಕಂತ ಅವ್ರು ತಿಳಿದಿರಲ್ಲ. ಅದನ್ನು ಯಾವ ಥರ ಮಾಡಬೇಕಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಪಬ್ಲಿಕ್ ಸೆಟ್ಟಿಂಗ್ ಕನ್ನಡ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ, ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ನೀವು ವಿಡಿಯೋ ಅಪ್ಲೋಡ್ ಮಾಡಿರ್ತೀರ, ಅಪ್ಲೋಡ್ ಮಾಡಿದ ಮೇಲೆ ಅದು ನಿಮಗೆ ಅನ್ಲಿಸ್ಟೆಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದು ನಿಮಗೆ ವಿಡಿಯೋ ಇಲ್ಲಿ ಡೈರೆಕ್ಟ್ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಾಣಿಸಲ್ಲ. ಆ ವಿಡಿಯೋ ನೋಡಬೇಕಾದ್ರೆ ನೀವು ಇಲ್ಲಿ ಮ್ಯಾನೇಜ್ ವಿಡಿಯೋಸ್ ಅಂತಿದೆಯಲ್ಲ, ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಕನ್ನಡ. ನಾನು ನಿಮಗೆ ತಿಳಿಸೋಗೋಸ್ಕರ ನಾನು ಒಂದು ಉದಾಹರಣೆಗಾಗಿ ವಿಡಿಯೋ ಅಪ್ಲೋಡ್ ಮಾಡಿಕ್ಕಿದ್ದೆ, ನಿಮಗೆ ತೋರಿಸೋಣ ಅಂತ ನಾನು ಅಪ್ಲೋಡ್ ಮಾಡಿಕ್ಕಿದ್ದೀನಿ. ಇದನ್ನು ನಾನು ಅನ್ಲಿಸ್ಟೆಡಲ್ಲಿ ಅಪ್ಲೋಡ್ ಮಾಡಿದ್ದೆ. ನೋಡಿ ಈ ಥರ ಲಿಂಕ್ದು ಸಿಂಬಾಲ್ ಇದೆಯಲ್ಲ, ಇದು ಅನ್ಲಿಸ್ಟೆಡ್ ಇರುತ್ತೆ. ಪ್ರೈವೇಟ್ ಸೆಲೆಕ್ಟ್ ಮಾಡಿ ನೀವು ಅಪ್ಲೋಡ್ ಮಾಡಿದರೆ ಲಾಕ್ ಬರುತ್ತೆ, ಕೀಲಿಕಾಯಿ ಅಂತಾರಲ್ಲ, ಅದು ಲಾಕ್ ಇರುತ್ತೆ, ಅದು ಪ್ರೈವೇಟಲ್ಲಿ ಇರುತ್ತೆ. ನಾನು ಅನ್ಲಿಸ್ಟೆಡಲ್ಲಿ ಹಾಕಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದು ಈ ಥರ ಕಾಣಿಸುತ್ತೆ. ನಾನು ಇನ್ನೂ ಅದನ್ನು ಪಬ್ಲಿಷ್ ಮಾಡಿಲ್ಲ. ಇದನ್ನು ನೀವು ಪಬ್ಲಿಷ್ ಮಾಡಬೇಕಾದ್ರೆ ಯಾವ ಥರ ಅಂದರೆ ನೋಡಿ, ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಎಡಿಟ್ ಅಂತಿದೆಯಲ್ಲ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇದೆಲ್ಲ ಬಂದಮೇಲೆ ಇಲ್ಲಿ ನೋಡಿ ವಿಸಿಬಿಲಿಟಿ ಅಂತಿದೆಯಲ್ಲ, ನೋಡಿ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ 3 ಆಪ್ಷನ್ ಇದೆ. ಪಬ್ಲಿಕ್ ಅಂತಿದೆ, ಆಮೇಲೆ ಪ್ರೈವೇಟ್ ಅಂತಿದೆ. ನಾನು ಪ್ರೈವೇಟಲ್ಲಿ ಮಾಡಿಲ್ಲ, ಅನ್ಲಿಸ್ಟೆಡಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ನಾನು ಇದನ್ನು ಪಬ್ಲಿಷ್ ಮಾಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಈ ಥರ ಬ್ಯಾಕ್ ಕೊಟ್ಟು ಇಲ್ಲಿ ಸೇವ್ ಅಂದರೆ ಆಟೋಮೆಟಿಕ್ ಅದು ಪಬ್ಲಿಷ್ ಆಗಿಬಿಡುತ್ತೆ. ನಿಮಗೆ ಏನು ತೊಂದರೆನೇ ಇಲ್ಲ, ಈಸಿಯಾಗಿ ಅಪ್ಲೋಡ್ ಆಗಿಬಿಡುತ್ತೆ. ಪಬ್ಲಿಷ್ ಆಗಿಬಿಡುತ್ತೆ. ಈ ಥರ ನೀವು ಪಬ್ಲಿಷ್ ಮಾಡ್ಬೋದು. ಇದನ್ನು ಅನ್ಲಿಸ್ಟೆಡನ್ನು ವಿಡಿಯೋ ಹಾಕಿದ ತಕ್ಷಣ ಅದು ಪಬ್ಲಿಷ್ ಆಗಬಾರ್ದು. ನಮಗೆ ಸ್ವಲ್ಪ ಕೀವರ್ಡ್ಸು ಎಲ್ಲ ಹಾಕಿದ ಮೇಲೆ ಅದು ಪಬ್ಲಿಷ್ ಆಗಲಿ ಅಂತ ಇದ್ದರೆ ನೀವೇನು ಮಾಡಬೇಕು, ಬ್ಯಾಕ್ ಕೊಡ್ತೀನಿ, ಇದನ್ನು ಡಿಸ್ಕಾರ್ಡ್ ಅಂತ ಹಾಕ್ತೀನಿ. ನೋಡಿ ಅದನ್ನು ನಿಮಗೆ ತೋರಿಸ್ತೀನಿ. ನೋಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ. ಇನ್ನೊಂದು ಇಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಒಂದು ಎಕ್ಸಾಂಪಲ್ ವಿಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ನೆಕ್ಸ್ಟ್ ಅಂತ ಕೊಡಿ. ಆಮೇಲೆ ನೆಕ್ಸ್ಟ್ ಅಂತ ಕನ್ನಡದ ಮೊದಲ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡಿ, ಇಲ್ಲಿ ವಿಸಿಬಿಲಿಟಿ ಅಂತಿದೆಯಲ್ಲ, ಇಲ್ಲಿ ಅನ್ಲಿಸ್ಟೆಡ್ ಅಂತ ಇರಬೇಕು. ಅನ್ಲಿಸ್ಟೆಡ್ ಅಂತ ಹಾಕಿಬಿಟ್ಟು ಆಮೇಲೆ ನೀವು ಇಲ್ಲಿ ಟೈಟಲ್ಸ್ ಹಾಕಬೇಕು. ನೀವು ಯಾವುದು ವಿಡಿಯೋ ಮಾಡ್ತಿರಲ್ಲ ಅದರದ್ದು ಇಲ್ಲಿ ಟೈಟಲ್ಸ್ ಹಾಕಬೇಕು. ಆಮೇಲೆ ಹ್ಯಾಶ್ಟ್ಯಾಗು ಕೂಡ ಹಾಕಬೇಕು. ಆಮೇಲೆ ಇದನ್ನು ಮಾತ್ರ ಮರಿಬೇಡಿ, ಅನ್ಲಿಸ್ಟೆಡ್ ಹಾಕೋದು. ಈ ಥರ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ 3 ಆಪ್ಷನ್, ಪ್ರೈವೇಟ್ ಆದರೂ ಮಾಡ್ಬೋದು, ಅನ್ಲಿಸ್ಟೆಡ್ ಆದರೂ ಮಾಡ್ಬೋದು. ಆಮೇಲೆ ಇಲ್ಲಿ ಅಪ್ಲೋಡ್ ಶಾರ್ಟ್ ಅಂತ ಕ್ಲಿಕ್ ಮಾಡಿದರೆ ವಿಡಿಯೋ ಅದು ಅಪ್ಲೋಡ್ ಆಗಿಬಿಡುತ್ತೆ. ಆಟೋಮೆಟಿಕ್ ಅಪ್ಲೋಡ್ ಆಗುತ್ತೆ, ಬಟ್ ಪಬ್ಲಿಕ್ ಆಗಲ್ಲ. ಅದು ಪಬ್ಲಿಕ್ ಆಗಬೇಕಾದ್ರೆ ನಾನು ನಿಮಗೆ ಹಿಂದಕ್ಕಿಂತ ತಿಳಿಸ್ಕೊಟ್ಟಿದ್ದೀನಲ್ಲ, ಆ ಥರ ನೀವು ಪಬ್ಲಿಕ್ ಸೆಲೆಕ್ಟ್ ಮಾಡಿ ಆಮೇಲೆ ವಿಡಿಯೋ ಪಬ್ಲಿಕ್ ಸೆಲೆಕ್ಟ್ ಮಾಡಿ ಸೇವ್ ಮಾಡಿದ ಮೇಲೇ ಅದು ವಿಡಿಯೋ ಪಬ್ಲಿಷ್ ಆಗುತ್ತೆ. ಸೊ ಇದು ಯೂಟ್ಯೂಬ್ ಆ್ಯಪಿಂದ ಈ ಥರ ನೀವು ಈ ಥರ ಅಪ್ಲೋಡ್ ಮಾಡ್ಬೋದು. ಆದರೆ ನಿಮಗೆ ಇನ್ನೂ ಸರಳವಾಗಿ ನೀವು ವಿಡಿಯೋ ಪಬ್ಲಿಷ್ ಮಾಡಬೇಕಾದ್ರೆ ಯಾವ ಥರ ಅಂದರೆ ತೋರಿಸ್ತೀನಿ. ಅದಕ್ಕೆ ನೀವು YT ಸ್ಟುಡಿಯೋ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಅದು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನೀವು ಯೂಸ್ ಮಾಡಿಲ್ಲ ಅಂದರೆ ಆಲ್ಮೋಸ್ಟ್ ಯೂಟ್ಯೂಬರ್ ಪ್ರತಿಯೊಬ್ಬರು ಅದನ್ನು YT ಸ್ಟುಡಿಯೋ ಆ್ಯಪ್ ಯೂಸ್ ಮಾಡಲೇಬೇಕು. ಸೊ ನಾನು YT ಸ್ಟುಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನನ್ನ ಚಾನಲ್ ಓಪನ್ ಮಾಡಿದ ಮೇಲೆ ಇಲ್ಲಿ ಕಂಟೆಂಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ವಿಡಿಯೋಸ್ ಬರ್ತವೆ. ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದೆ, ಸೊ ಅದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೆ. ಅದು ನೋಡಿ, ಇಲ್ಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ.
ಅದೇ ಥರ ಸೇಮ್ ಟು ಸೇಮ್ YT ಸ್ಟುಡಿಯೋದಲ್ಲೂ ಮಾಡೋದು. ವಾಪಸ್ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೇಮ್ ಟು ಸೇಮ್ ನಿಮಗೆ ಇಲ್ಲಿ ಈಸಿಯಾಗಿ ಪಬ್ಲಿಷ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ಅನ್ಲಿಸ್ಟೆಡ್ ಅಂತಿದೆಯಲ್ಲ, ವಿಸಿಬಿಲಿಟಿ ಅನ್ಲಿಸ್ಟೆಡ್ ಹಾಕಿದ್ದೀನಿ. ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಪಬ್ಲಿಕ್ ಮಾಡಿ ಆಮೇಲೆ ಬ್ಯಾಕ್ ಮಾಡಿ ಇಲ್ಲಿ ಸೇವ್ ಅಂತ ಕೊಟ್ಬಿಟ್ರೆ ವಿಡಿಯೋ ಪಬ್ಲಿಷ್ ಆಗಿಬಿಡುತ್ತೆ, ಈಸಿಯಾಗಿ ಪಬ್ಲಿಷ್ ಆಗಿಬಿಡುತ್ತೆ. ಆಮೇಲೆ ನೀವು ಕ್ರೋಮ್ ಬ್ರೌಸರಿಂದನೂ ಸೇಮ್ ಟು ಸೇಮ್ ಇದೇ ಥರನೇ ಇರುತ್ತೆ. ಅಲ್ಲೇನು ಪಬ್ಲಿಷ್ ಮಾಡೋದು ಬೇಡ, ಅಲ್ಲೇ ಬರೀ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಅನ್ಲಿಸ್ಟೆಡಲ್ಲಿ ಹಾಕಿ ವಿಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ಇಲ್ಲಿ YT ಸ್ಟುಡಿಯೋ ಓಪನ್ ಮಾಡಿ, ನೀವು YT ಸ್ಟುಡಿಯೋ ಆ್ಯಪ್ ಓಪನ್ ಮಾಡಿ ಇದರಲ್ಲಿ ಎಡಿಟ್ ಮಾಡಿ ಆಮೇಲೆ ಪಬ್ಲಿಷ್ ಅಂತ ಕೊಟ್ಟು ಸೇವ್ ಮಾಡಿ, ಆಟೋಮೆಟಿಕ್ ಪಬ್ಲಿಷ್ ಆಗುತ್ತೆ. ನೀವು ಈ ಥರ ನಿಮ್ಮ ವಿಡಿಯೋನ ಪಬ್ಲಿಷ್ ಮಾಡ್ಬೋದು. ನಿಮ್ಮ ವಿಡಿಯೋನ YT ಸ್ಟುಡಿಯೋದಲ್ಲಿ ಬೈ ಚಾನ್ಸ್ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಅನ್ಲಿಸ್ಟೆಡ್ ಹಾಕಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಆಮೇಲೆ ಪಬ್ಲಿಷ್ ಯಾವ ಥರ ಮಾಡಬೇಕಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಾನು ಪಬ್ಲಿಷ್ ಆಗೋದನ್ನು ಅನ್ಲಿಸ್ಟೆಡ್ ಮಾಡಿ ಆಮೇಲೆ ಪಬ್ಲಿಷ್ ಯಾವ ಥರ ಮಾಡಬೇಕು ಅದನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ, ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಹೇಳ್ಕೊಟ್ಟಿರೋದು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ಥರ ನಿಮಗೆ ಯೂಟ್ಯೂಬ್ ಸಲಹೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ, ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.